ನನ್ನೆಲ್ಲಾನು ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ. ಹಾಯ್ ಗೈಸ್, ನಾವಿವತ್ತು ವಸಂತಪುರದಲ್ಲಿರುವಂತ ಸಾಯಿಬಾಬಾ ಟೆಂಪಲ್ ಬಂದಿದ್ದೀವಿ. ನೋಡಿ ಚಂದ ಇದೆ ನಮ್ಮ ಜೊತೆ, CSDA ಕಿಂಗ್ ನಾವಿದ್ದೀವಿ. ನಮ್ಮ ಜೊತೆ ದರ್ಶನ್ ಡಿ ಬಾಸ್ ಅಂತೆ. ಸಿನಿಮಾದಲ್ಲಿ ಡಿ ಬಾಸ್, ಜನಗಳ ಮುಂದೆ ಡಿ ಬಾಸ್ ಎಂದೂ ಆಗ್ಲಿಕ್ಕೆ ಆಗೋದಿಲ್ಲ. ಗೈಸ್ ಆಕ್ಚುಲಿ ಏನಂತಂದ್ರೆ ನಮ್ಗೆ ಸಾಯಿಬಾಬಾ ಟೆಂಪಲ್ ಹೋಗೋಂತ ಉದ್ದೇಶ ಏನಿರ್ಲಿಲ್ಲ. ಬಟ್ ಚಂದ್ರ ಇದಾರಲ್ಲ, ಚಂದ್ರ ಹೋಗೋಣ ಅಂತ ಕಾಲ್ ಮಾಡ್ದ. ಇನ್ನೊಂದು ಏನ್ ನಂಬ್ತೀನಿ ಅಂದ್ರೆ, ನಾವು ಹೋಗ್ಬೇಕು ಅಂತ ಪ್ಲಾನ್ ಮಾಡಿದೆ, ಅದು ಹೋಗೋಂತ ಸಿಚುವೇಶನ್ ಬಂದ್ರೆ ಆ ದೇವ್ರೆ ನಮ್ಮನ್ನ ಕರ್ಸ್ಕೊತಾ ಇದೆ ಅಂತ ಅರ್ಥ. ನಮ್ಮ ಲೈಫಲ್ಲಿ ಆಗ್ತಿರೋ ಕೆಲವೊಂದು ಕೆಟ್ಟ ಘಟನೆಗಳನ್ನ ದೂರ ಮಾಡೋದಕ್ಕೆ ದೇವ್ರು ನಮ್ಮನ್ನ ಕರ್ಸ್ಕೊಂಡಿದೆ ಅಂತ ಭಾವಿಸ್ಕೊಂಡು ನಾವು ಹೋದೋ. ಮತ್ತೆ ನಮ್ಮ ನಾಗೇಶ್ ಅವ್ರು ಇದಾರೆ, ಜಿಮ್ಮರ್, ಬಾಡಿ ಬಿಲ್ಡರು. ನೆಕ್ಸ್ಟ್ ಮಿಸ್ಟರ್ ಬೆಂಗಳೂರು ಹೊಡಿತಾರೆ, ಹೊಡಿತಾನೆ ಹೇಳ್ಬಿಟ್ಟಿದ್ದೀನಿ. ನಮ್ಮ ಸಬ್ಸ್ಕ್ರೈಬರ್ಗೋಸ್ಕರ ಅದು ಹೊಡಿಬೇಕು. ಡೆಕೋರೇಷನ್ ನೋಡಿ ಫುಲ್ ಗಿಚ್ಚಿ ಗಿಲಿಗಿಲಿ ಮಾಡ್ಬಿಟ್ಟು. ಆಮೇಲೆ ಅಲ್ಲಿ ಈ ಮಾರಿ ಲೈಟು, ಮಾರಿ ಗುಡ್ಡೆ, ಬಿಸ್ಕೆಟ್ ಎಲ್ಲ ಮಾರ್ತಾ ಇದ್ರು. ದೇವಸ್ಥಾನ ಫ್ರೀ ಕೊಡ್ತಾರೆ, ನಾವು ಫ್ರೀಯಾಗಿ ಅಂತಂದ್ರೆ ದುಡ್ಡಿಗೆ ಅಂದ್ಬಿಟ್ರು. ಫುಲ್ ಜನ ಸಾಗರ ತುಂಬ್ಕೊಬಿಟ್ಟವ್ರೆ. ಅಟೆಂಡೆನ್ಸ್ ಹೆಂಗ್ ಹಾಕ್ಬೇಕು ಇವ್ರಿಗೆಲ್ಲ ಗೊತ್ತಾಗ್ತಾ ಇಲ್ಲ ನಂಗೆ. ನನ್ನ ಲೈಫಲ್ಲೇ ಫಸ್ಟ್ ಟೈಮು ನಾನು ಸಾಯಿಬಾಬಾ ಟೆಂಪಲ್ಗೆ ಬಂದಿರೋದು. ಅದ್ರ ಜೊತೆ ಈ ತರ ಕ್ಯೂ ಮಾಡ್ಕೊಂಡ್ ಬಂದಿರೋದು ಇದೇ ಫಸ್ಟ್ ಟೈಮು. ಹೌದು, ಇನ್ನೊಂದ್ಸತಿ ಬಂದು ನಮ್ಮ ಜೊತೆ ಫ್ರೀ ಅಲ್ಲಿಂದ ಅಲ್ಲಿಗೆ ಹೋಗಿ ಕರ್ಕೊಂಡು ಹೋಗ್ತೀವಿ. ಹೌದಾ? ಇವಾಗ ಏನ್ ಬೆಕ್ಕಟ ಬಂದದ, ಇವಾಗ ಕರ್ಕೊಂಡು ಹೋಗಂಗೆ. ಇವಾಗ ಇಲ್ಲಿಂದ ತಾನೇ ಬಂದಿದ್ದು. ಆ ಚಪ್ಪಲಿ ಬಿಡಕ್ ಹೋಗಿದ್ದೆ ಕಣ, ನಾವೇನ್ ಮಧ್ಯ ತೋರ್ದ್ವಾ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಬ್ಯಾಕ್ ಗ್ರೌಂಡ್ ಅಲ್ಲಿ ಸಾಂಗು ಯಾರೋ ನನ್ನ ಬಗ್ಗೆನೇ ಆಡ್ದಂಗದೆ. ಓ ಫೋಕಸ್ ಲೈಟ್ ಎಲ್ಲ ಹಾಕೋರಪ್ಪ, ನಾನು ಲಾಗ್ ಮಾಡ್ತೀನಿ ಅಂತ. ಓ ಶರ್ಟ್ ಎಂತ ಮಿಸ್ಟೇಕ್ ಬಾ, ವಾಪಸ್ ಹೋಗಿ ಹಾಕೊಂಬರೋಣ. ಚಂದು ವಾಲೆ ಹಾಕೊಂಬಂದಿಲ್ವ ಅಂತ ಮರ್ತ ಬಿಟ್ಟ. ನಡಿ ನಡಿ ವಾಪಸ್ ಹೋಗಿ ಹಾಕೊಂಬರೋಣ ಬಾ. ಮತ್ತೆ ಸೇಮ್ ಚಪ್ಪಲಿ ಬಿಡಕ್ ಬಂದಿದ್ದು ಅಂತ ಮತ್ತೆ ತೋರ್ಬಿಡೋದು. ಯೂಟ್ಯೂಬಲ್ಲಿ ಇವೆಲ್ಲ ಬಿಡಕ್ ಬಂದಿದೆ ಅಂತ ಹೇಳ್ಬಿಟ್ಟು ಹಾಕ್ಬೇಕು. ಇವೆಲ್ಲ ನಮ್ ಟ್ಯಾಲೆಂಟ್ ಜನಕ್ಕೆ ಗೊತ್ತಾಗಬೇಕು. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾರ್ಯಾರೋ ಬೆಳಿತಾರ, ನಾವು ಟ್ಯಾಲೆಂಟ್ ಇರೋರು ಬೆಳೆಯೋದು ಬಿಡುವ. ಏನಪ್ಪ ಯಾರು ತೋರಿಸ್ಬೇಕು? ಸಾಯಿಬಾಬಾ ನಾವು ಒಳಗೆ ಹೋಗಿ ತೋರಿಸ್ತೀನಿ ಬಾ. ಯಾಕೆ ತಲೆ ಕೆಡಿಸ್ಕೊಂಡಿದ್ದೀನಿ? ಹೇಳ್ತಾವ ನೋಡಲ್ಲಿ, ನಮ್ದು ಎಡಿಟ್ ಮಾಡಿ ಅಳದ್ ಗಿಳದ್ ಹಾಕಲ್ಲ ತಾನೆ ಅಂತ. ನೀವೆಲ್ಲ ಇದ್ದಾಗ ನಾನು ಲಾಗ್ ಮಾಡೋದು ರೀಸನ್ನೇ ಇದಕ್ಕೆ. ನಿಮ್ಮನ್ನೆಲ್ಲ ರೋಸ್ಟ್ ಮಾಡಕ್ಕೆ ನಿಮ್ ಜೊತೆ ಇದ್ದಾಗ ಲಾಗ್ ಮಾಡೋದು. ಗೈಸ್ ಜ್ಯೂಸ್ ಇಟ್ಟವ್ರು ನಮ್ಗೆ. ಫುಲ್ ಕ್ಯೂ ಅಲ್ಲಿ ನಿಂತು ಸುಸ್ತಾಗ್ಬಿಟ್ಟಿರ್ತಾರೆ ನೋಡಿ. ನೀರದು ಕುಡಿಯೋಣ ಇರೋ, ಮುಂದೆ ನೀರು ಸಿಗುತ್ತಾ ಇಲ್ವಾ? ಅದಕ್ಕೆ ಒಂದೇ ಗ್ಲಾಸ್ ಕುಡ್ದೆ. ನೋಡಿ, ನಮ್ಮ ಹಿಂದೂ ಸಂಸ್ಕೃತಿಯ ಒಂದು ಬಾವುಟ ಏನಿದೆ, ಧ್ವಜ ಹಾರಾಡುತ್ತಿದೆ. ನೋಡಿ ಗೈಸ್, ಇದೆಲ್ಲ ಚಿನ್ನದಲ್ಲಿ ಮಾಡಿರೋದಲ್ಲ, ಫೈಬರಲ್ಲಿ ಮಾಡಿರೋದು. ಸುಮ್ನಿರಪ್ಪ, ಹಂಗೆಲ್ಲ ನಿಜ ಹೇಳ್ಬಾರ್ದು. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಎಲ್ಲರೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ಲೈಕ್ ಮೇಲೆ. ನಿನ್ನ ಫಾಲೋವರ್ಸ್ಗಳು, ನನ್ನ ಫಾಲೋವರ್ಸ್ CSDA ಫ್ಯಾನ್ ಪೇಜಸಲ್ಲಿ, ಫ್ಯಾನ್ಸ್ ಯಾರ್ಯಾರು ಇದ್ದೀರಾ ದಯವಿಟ್ಟು ಎಲ್ಲರೂ AKS ರಾಜ್ ಅವರು ಸಪೋರ್ಟ್ ಮಾಡಿ. ಸೊ ಟ್ಯಾಲೆಂಟೆಡ್ ಫೆಲೋನ ಬೆಳೆಸಿ. ಸೇಮ್ ಟು ಯು. ಕಟ್ ಕಾಪಿ ಪೇಸ್ಟ್. ತುಂಬಾ ಜನಕ್ಕೆ ಈ ಕಲೆ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಅದಕ್ಕೆ ಕಲೆಗಾರರು ಯಾರು ಬೆಳೆಸ್ತಾರೆ. ಇಲ್ಲಿ ವಸಂತಪುರದಲ್ಲಿ ಏನಂತಂದ್ರೆ ನನಗೆ ಏನು ಖುಷಿ ಅಂದ್ರೆ, ಸ್ವಲ್ಪ ಜನ ರೆಕಗ್ನೈಸ್ ಮಾಡ್ತಾರೆ, ಅದು ಖುಷಿ ಆಯ್ತು. ಹೌದು, ಅದು ತುಂಬ ಇರಬೇಕು.
ಆವಾಗ ಅನ್ಸುತ್ತಪ್ಪ ಯಾರು ನೋಡಿ ನಮ್ಮನ್ನು ಕಣ್ಣು ಹಿಡಿದಾಗ ನಾವು ಸ್ವಲ್ಪ ಬೆಳೆದಿದ್ದೀವಿ ಅನ್ನೋ ಫೀಲ್ ಬರುತ್ತೆ. ಥ್ಯಾಂಕ್ ಯು ಸೋ ಮಚ್. ನಾನು ನೋಡಿ ಯಾರ್ಯಾರು ಕಣ್ಣು ಹಿಡಿದ್ರು ರೆಕಗ್ನೈಸ್ ಮಾಡಿದ್ರು ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ಖುಷಿಗೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ. ನಿಮ್ಮ ಇಷ್ಟ ಬಂದವ್ರಿಗೆ ನಿಮ್ಮ ಡವ್ ಹಳೆ ಡವ್ಗೆಲ್ಲ ಶೇರ್ ಮಾಡಿ. ಇದು ವಿಡಿಯೋ ಮ್ಯಾಜಿಕ್ ಅಲ್ಲ ಕಣ, ಒಳ್ಳೆ ವಿಡಿಯೋ ಬಿಡ್ತೀವಿ ಅಂತ. ಒಳ್ಳೆ ವಿಡಿಯೋ ಬಿಡ್ತೀವಿ ಆಚರಣೆ. ಹೌದು, ಒಳ್ಳೆ ವಿಡಿಯೋ ಬಿಡ್ತಾನ ನಾನು ಆಚೆ ಕಡೆ. ಹಿಡ್ಕೊಂಬಿಡಿ, ಪಕ್ಕ ಬಿಡ್ತೀವಿ. ಹಿಡ್ಕೊಂಡು ಜಾಬ್ ಹಾಕೊಂಬಿಡಿ. ಅದನ್ನ ಕೇಳಕ್ಕೆ ದೇವ್ರ ಹತ್ರಕ್ಕೆ ಬಂದಿರೋದು. ಆಗ್ಲಪ್ಪ, ನಿಮಗೋಸ್ಕರ ಆಗದೆ ಸುಮ್ಮನೆ ಇರ್ತದ ಅದು. ಯಾಕಪ್ಪ ಬಂದು ನಮ್ ಕೈಲೇ ಯಾಕೆ ಕುಂಬಿಸ್ಕತ್ಯ? ದರ್ಶನನೇ ಮಾಡಿ ಕರೆಕ್ಟು, ನಮ್ಮ ಜೊತೆ ದರ್ಶನವೇ ಆದ್ರೂ ನಮ್ಗೆ ದರ್ಶನನೇ ಆಗಿಲ್ಲ. ಯಾಕೆ ಹೇಳ, ನೀನು ಆ ಹೆಸರು ಇಟ್ಕೊಂಡಿದ್ಯಲ್ಲ. ಆಯಸ್ ಅಂದ್ರೆ ಯಾವ ಹೆಸರು ನಿಂದು? ಎಂಟ ಎಂಟ ಅದು ದೇವ್ರ ಹೆಸರು ಅಣ್ಣ. ಅದು ಏನ? ದೇವ್ರ ಹೆಸರು, ದೇವ್ರ ಹೆಸರಲ್ಲ, ನಿನ್ನ ಹೆಸರು ಅದು. ಇದು ಜೀವನ ಅಲ್ಲ ಕಣ. ದೇವಸ್ಥಾನಕ್ಕೆ ಬಂದ್ಬಿಟ್ಟು ಯಾರು ಇಲ್ದಿರ್ಬೇಕಾದ್ರೆ ಈ ಟೆಂಪಲ್ ಲಾಗರ್ ನಾವು ಯೂಟ್ಯೂಬ್ ಸೆಲ್ಫಿ ತಗೋಬಾರ್ದ? ಸೆಲ್ಫಿ ಎಲ್ಲ ಇದು ವಿಡಿಯೋ ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಲಾಗ್ ವಿಡಿಯೋ ನೀವು ಇಷ್ಟು ಚೆನ್ನಾಗಿ ಮಾಡಿದ್ದೀರಾ, ಇದನ್ನೆಲ್ಲ ನಾವು ತೋರ್ಸೋದು ಬಿಡುವ, ಜನಕ್ಕೆಲ್ಲ ಗೊತ್ತಾಗಬೇಕು. ಯಾರು ಅವ್ರು ಆಲ್ರೆಡಿ ವಿಡಿಯೋ ಮಾಡಬೇಡಿ ಅಂತವ್ರೆ, ಯಾರು ತುಂಬ ಚೆನ್ನಾಗಿ ಮಾಡಿದ್ದೀರಾ. ಥ್ಯಾಂಕ್ ಯು. ಹಂಗೆ ಸಬ್ಸ್ಕ್ರೈಬ್ ಆಗಿ ಕೇಳ್ಬಿಡಿ. ಸಬ್ಸ್ಕ್ರೈಬ್ ಆಗಿ ಸರ್ ದಯವಿಟ್ಟು. ನೋಡಿ, ನಮ್ಮ ಹುಡುಗರೆಲ್ಲ ಮಂಗಳಾರತಿ ತಗೊಂಡು ಜೀವನದಲ್ಲಿ ನನಗೆ ಒಳ್ಳೇದಾಗಲಿ ಅಂತ ಅವ್ರು ಬೇಡ್ಕೊಂತವ್ರೆ. ಜೀವನದಲ್ಲಿ ನನಗೆ ಒಳ್ಳೇದಾಗಲಿ ಅಂತ ಪಾಪ ಇವರೆಲ್ಲೇ ಬೇಡ್ಕೊಂಡ್ರು ನನಗೋಸ್ಕರ. ಅಣ್ಣನ ಒಳ್ಳೆ ಬೆಳಿಬೇಕು. ಅಣ್ಣ ಬೆಳೆದ್ರೆ ನಾ ಬೆಳೆದಂಗೆ. ಕಣ್ಣಿನಂಥ ಅಣ್ಣನು ತಾಯಿಯಾದನು ನೋಡಿರಿ. ಸ್ವೀಟ್ ಕೊಡ್ತಾವ್ರಪ್ಪ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಒಂದು ಕಾರ್ಯ ಅದೇ ಅಲ್ವಾ ನಮ್ದು. 10 ರೂಪಾಯಿ ಬಿಸ್ಕೆಟ್. ಇವಾಗ ಒಂದು ಚಾಲೆಂಜ್, ಅಣ್ಣಗೂ ನನಗೂ ಸ್ವೀಟ್ ಏನ್ ಮಾಡೋರು ಅಂತ ಅಣ್ಣ ಹೇಳಿದ್ರೆ ಅಣ್ಣಗೆ 10 ಸ್ವೀಟ್ ಅಣ್ಣಗೆ ಕೊಟ್ಟು ಸ್ವೀಟ್ ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಸ್ವೀಟ್ ಇದು ಏನದು ಸಿಹಿ ಆಗಿರುತ್ತಲ್ಲ ಆ ಸ್ವೀಟ್. ಸ್ವೀಟ್ ಅದೇ ಯಾಕೆ ಸ್ವೀಟ್ ಹೇಳಿದ್ರೆ ಅಣ್ಣ ತಿಂತೀವಲ್ಲ ಅದು. ಸ್ವೀಟ್ ಅಣ್ಣಗೆ ಕೊಡ್ತೀವಿ. ಇಲ್ಲ ಕಣ, ಅದು ಎಡಿಟ್ ಆದ್ಮೇಲೆ ಬೀಳ್ತವೆ. ನಂಗೆ ಅಲ್ಲಿ ಬಿತ್ತು ಎಂಟ ಅಂತ ಎಲ್ಲರೂ ಸಿಕ್ಕರೆ ಅಣ್ಣ ಬಾಸ್, ಅಣ್ಣ ನಮಸ್ಕಾರ ಅಣ್ಣ ಬಾಸ್, ಈಗಲೂ ಹಂಗೆ ಅಲ್ಲಿ ಎಂಟ. ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟು ದ್ವೇಷ? ನಾನು ಏನ್ ತಪ್ಪು ಮಾಡಿದ್ದೀನಿ? ಇಂಥ ಟೈಮಲ್ಲಿ ಚಪ್ಪಲಿ ಕಳೆದೈತ ನೋಡು, ಅವ್ರಿಗೆ ದೇವ್ರ ಒಂದು ಆಪ್ಷನ್ ಕೊಡ್ತಾನೆ. ನೋಡಿ, ಇಷ್ಟು ಬ್ರ್ಯಾಂಡ್ ಅವೇ, ನೀನ್ ಹಳೆ ಚಪ್ಪಲಿ ಇಲ್ಲಿ ಬಿಟ್ಟೋಗು, ನೀನ್ ಕರ್ಮಗಳನ್ನೆಲ್ಲ ಇಲ್ಲಿ ಬಿಟ್ಟೋಗು, ಒಳ್ಳೇದ್ ನಿಂತ್ಕೊಂಡು ಹೋಗು ಅಂತಾನೆ. ಜನ ಅದನ್ನ ತಪ್ಪಾಗಿ ತಿಳ್ಕೊಂಡು ಚಪ್ಪಲಿ ಕದಿಬಾರ್ದು. ಅದು ಕದಿಯೋದಲ್ಲ, ಅದು ರಾಜರ ಕದ್ದು ಮುಚ್ಚಿ ಎತ್ಕೊಂಡು ಜಾಬಲ್ಲಿ ಇಟ್ಕೊಂಡೈತಿ ಚಪ್ಪಲಿನ, ಕಾಲ್ಗೆ ಹಾಕೊಂಡೈತಿ ರಾಜರ ರಸವಾಗಿ. ಅದ ಹೆಂಗ್ ಕಾಳ್ತಾನೆ ಐತಿ ಹಂಗೆ. ಅದೃಷ್ಟ ಇದ್ರೆ ಸಿಗ್ತದೆ. ಚಿಕ್ಕ ನಾವು ಸುಮಾರು ಈ ರೀತಿ ಪುಣ್ಯ ಕೆಲಸಗಳನ್ನ ಮಾಡಿದೀವಿ. ನಮ್ದು ಹೆಂಗಿತ್ತು ಅಂದ್ರೆ, 1 ರೂಪಾಯಿ ಮಂಗಳಾರತಿಗೆ ಹಾಕಿದ್ರೆ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ನವಗ್ರಹ ಹತ್ರ 10 ರೂಪಾಯಿಗೆ ಆಸೆ ಬೀಳ್ತಿದ್ದ. 1 ರೂಪಾಯಿ ಹಾಕ್ಬಿಟ್ಟು 9 ರೂಪಾಯಿ ಎತ್ತಿದ್ದ ನಾವಲ್ಲಿ. ಅಲ್ಲೇ ಬಿಸ್ನೆಸ್. ಗೈಸ್, ಪ್ರಸಾದ ಕೊಟ್ಟವ್ರೆ, ನಾವು ಬಂದ ಕಾರ್ಯ ಮುಗೀತು ಇಲ್ಲಿಗೆ. ಇಲ್ಲ ಕಣ, ನಂಗೆ ಕೊಡ್ಬೇಕು. ಯಾಕಪ್ಪ ಬಂದು ನಮ್ ಕೈಲೇ ಯಾಕೆ ಕುಂಬಿಸ್ಕತ್ಯ? ಸ್ವೀಟ್ ಹಾಕ್ಬಾರ್ದು ಬಾಡಿಗೆ. ತಿನ್ಬೋದು.
ದುನೇ ಬಿದ್ದು ಅನ್ಕೊಂಡಿದ್ದೆ ನಾನು ಹತ್ರ ಎರಡೇ ಟೊಮಾಟೊ ಅಂತ ತಿಪ್ಪೆ ಅಂತ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ, ಹೇಗಿದೆ ಗೊತ್ತಿಲ್ಲ. ಕೆಂಪಗದೆ ಕೆಂಪಗದೆ ಅಣ್ಣ ಕಿತ್ತಣ್ಣ ಜೋರಾಗೆ ಜಾಸ್ತಿ ತಗೊಂಬೋದಾಯ್ತು, ಬಟ್ ಸಿಂಪಲ್ ಒಂದೇ ತಿನ್ಬೇಕು. ಬೇಸಿಗೆ ಜಾಸ್ತಿ ತಿನ್ಬಾರ್ದು. ದುಡ್ಡಿಲ್ಲ ಅಂತ ಹೇಳಪ್ಪ ಸುಮ್ಮನೆ ಹಾಕ, ದುಡ್ಡಿಲ್ಲ ಅಂತ ಹೇಳಪ್ಪ ಸುಮ್ಮನೆ ಹಾಕ. ದೇವರು ಇದು ಮಾತ್ರ ಅದ್ಭುತವಾಗಿದೆ. ಚೈನಾ ಮಕ್ಕಳು ಇವಾಗೆಲ್ಲ ಕರಾಟೆ ಕೊಂಪು ಕರೀತಾರೆ, ನಮ್ಮ ಭಾರತದಲ್ಲಿರೋ ಮಕ್ಕಳು ಬರೀ ಇಂಥದ್ದು ಸಾಯ್ತವೆ. ಸೊ ಏನು ಮಾಡೋಕ್ಕಾಗಲ್ಲ, ಇರ್ಲಿ. ದೇವರು ಎಲ್ಲ ತಗೊಂತೀರಾ? ಬೇಡ ಗಾಯ್ಸ್ ನೋಡಿ, ಇಲ್ಲಿ ಕಾರ್ಗೆ ಕಾಲು ಉಳುಕ್ಬಿಟ್ಟಿದೆ, ಕಾಲು ಉಳುಕ್ಬಿಟ್ಟೈತೆ, ಹಿಂಗ್ ತಿರುಗಿಬಿಟ್ಟೈತೆ. JCB ಬೇಕಾ, ಲಾರಿ ಬೇಕಾ? ನೋಡಿ ಗಾಯ್ಸ್, ಇವ್ರು ತಗೊಂಡ್ರೆ ನೀವು ಒಂದೇ ದಿನದಲ್ಲಿ ಡಾಕ್ಟರ್ ಆಗಿ ಕೊಡ್ಬೋದು. ಗೈಸ್ ನೋಡಿದ್ರಲ್ಲ, ಇವತ್ತಿನ ವಿಡಿಯೋ ಇದಾಗಿತ್ತು. ಸೊ ದಯವಿಟ್ಟು ನೀವು ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಆಗಿ ಕೇಳಿ ನಮ್ಮ ಚಾನಲ್ಗೆ. ತುಂಬ ಹಿಂದುಳಿದ ಚಾನಲ್ ನಮ್ಮದು. ಸಬ್ಸ್ಕ್ರೈಬ್ ಆದರೆ ನಾವು ಬೆಳಿತೀವಿ, ಅದೆಲ್ಲ ಆಗಲ್ಲ ಅಂತೀರಲ್ವ. ಆಯ್ತು, ಹೋಗ್ಲಿ, ಲೈಕ್ ಕೊಟ್ಬಿಟ್ಟು ಕಮೆಂಟ್ ಮಾಡ್ಬಿಟ್ಟು ರೈಟ್ ಹೇಳಿ. ಬಾಯ್ ಬಾಯ್.